ಜನತಾ ಕಾನೂನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನಕೇಶವ್. ನನ್ನ ಜೊತೆ ಇದ್ದಾರೆ ತ್ರಿಶೂಲ್ ಎಂ ರವಿಶಂಕರ್ ಅವರು, ವಕೀಲರು. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ಒಂದು ವಿಶೇಷವಾದಂಥ ಟಾಪಿಕನ್ನು ಜನರು ಕೇಳಿದ್ದಾರೆ. ಅದು ಸೈಬರ್ ಕ್ರೈಮ್, ಅಪರಾಧಗಳಿಗೆ ಸಂಬಂಧಪಟ್ಟಂತೆ. ಇವತ್ತು ಹೇಗಾಗೋಗಿದೆ, ಸೈಬರ್ ಈ ಸಾಮಾಜಿಕ ಜಾಲತಾಣದಲ್ಲಿ ಪಾರ್ಟ್ ಟೈಮ್ ಕೆಲಸ, ಫುಲ್ ಟೈಮ್ ಮೋಸ ಖಂಡಿತ ಇವತ್ತು ಜಾಲತಾಣದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದನ್ನು ನಮ್ಮ ವೀಕ್ಷಕರು ತಮ್ಮನ್ನ ಮಾಹಿತಿಯನ್ನು ಕೇಳಿದ್ದಾರೆ, ಹೇಗೆ ಏನು ಅಂತೇಳಿ. ಅದಕ್ಕೆ ಏನನ್ನು ಹೇಳಕ್ಕೆ ಬಯಸ್ತೀರಿ ಸರ್? ಇವಾಗ ಮುಂಚೆ ಥರ ಕಳ್ತನ ಕಮ್ಮಿ ಆಗಿದೆ, ಆನ್ಲೈನಲ್ಲಿ ಕಳ್ತನ ಜಾಸ್ತಿ ಆಗಿದೆ. ಆನ್ಲೈನಲ್ಲಿ ಅದು ನಿಮಗೆ ವಿಶೇಷವಾದಂಥ ಸಂಚಿಕೆಗಳೇ ಅದರಲ್ಲಿ ಮಾಡಬೇಕಾಗುತ್ತೆ. ಆನ್ಲೈನ್ ನಾನು ವಿಸ್ತೃತವಾಗಿ ಒಂದಿಷ್ಟು ಮಾಹಿತಿಯನ್ನು ಎಷ್ಟು ಕೊಡ್ಬೋದು? ಸೊ ಏನಂತ ಹೇಳಿದ್ರೆ, ಈಗ ಆನ್ಲೈನ್ ಫ್ರಾಡ್ಸು ಜಾಸ್ತಿ ಆಗ್ತಾ ಇರುವಂಥದ್ದು. ಆನ್ಲೈನಲ್ಲಿ ಬೇರೆ ಬೇರೆ ಆದಂಥ ಕ್ರೈಮ್. ಇವಾಗ ನಿಮ್ಮ ಫೋನ್ ರಿಂಗ್ ಹಾಕಿದ್ರೆ ಬಂದ್ಬಿಡುತ್ತೆ. ಇವಾಗ ಅದು ಕೇಂದ್ರ ಸರ್ಕಾರದಿಂದ ಇದು ನಿಮಗೆ ರಿಂಗ್ ಟೋನೇ ಬರೋದಿಲ್ಲ, ಇದು ಬರುತ್ತೆ ಫಸ್ಟಿಗೆ. ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ನಿಮಗೆ ಚೀಟ್ ಮಾಡ್ತಾರೆ, ದುಡ್ಡು ಹಾಕಿ ಅಂತಾರೆ. ನಾವು ಸೈಬರ್ ಅರೆಸ್ಟ್ ಅನ್ನುವಂಥ ಪ್ರಕರಣ ಆಗುತ್ತೆ. ಹೆಂಗೆ ಅಂತಂದರೆ, ಇವಾಗ ನಿಮ್ಗೆ ಇವಾಗಿನ ವಿಸ್ತೃತ ಇದರಲ್ಲಿ, ಸೊ ನೀವು ಯಾರಿಗೋ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿರ್ತೀರ. ಸೊ ಅವ್ನು ಯಾರೋ ಕಳ್ಳ ಆಗಿರ್ತಾನೆ, ಅವ್ನು ಯಾರಿಗೋ ದುಡ್ಡು ಕಳಿಸಿರ್ತಾನೆ, ಅವಾಗ ನಿಮ್ಮ ಅಕೌಂಟು ಫ್ರೀಸ್ ಆಗುವಂಥದ್ದು. ಓಕೆ. ಸೊ ನಿಮ್ಗೆ ಯಾರೋ ಗೊತ್ತಿರಲ್ಲ, ಎಲ್ಲೋ ಹೋಗಿ ಒಂದು ಕಡೆ ಫೋನ್ ಪೇ ಮಾಡ್ತೀರಾ, ಯಾರಿಗೆ ಬೇಕು ಅವ್ರಿಗೆ ಮೆಸೇಜು ಅಥವಾ ಫೋನ್ ಪೇ ಮಾಡೋ ಹಾಗೆ ಇಲ್ಲ, ಈಗ ಮಾಡೋ ಹಾಗೆ ಇಲ್ಲ ಅನ್ನೋಂಗೆ ಆಗ್ಬಿಟ್ಟಿದೆ. ನಮ್ಗೆ ಯಾರೋ ಗೊತ್ತಿರಲ್ಲ, ಅವ್ನು ಯಾರೋ ಪಾಪ ವ್ಯಾಪಾರಸ್ಥ, ಅವ್ನು ಯಾರಿಗೋ ದುಡ್ಡು ಕಳ್ಸಿದಾನೆ, ಏನೋ ಕಳ್ಸಿದಾನೆ, ಅವ್ನು ಎಲ್ಲೆಲ್ಲಿ ಜಾಲ ಇರುತ್ತೆ ಅನ್ನೋಂಥದ್ದು ನಮಗೆ ಗೊತ್ತಾಗಲ್ಲ. ಅದ್ರಲ್ಲಿ ನಿಮ್ಮ ಅಕೌಂಟೇ ಫ್ರೀಸ್ ಮಾಡಿಬಿಟ್ಟು ನಿಮಗೆ ಒಂದೊಂದ್ಸಲ ಸೈಬರ್ ಪ್ರಕರಣದಲ್ಲಿ ನಿಮಗೆ ನೋಟಿಸ್ ಬರುತ್ತೆ. ನನ್ನ ತಮ್ಮಂಗೆ ಬಾಂಬೆಯಿಂದನೋ ಡೆಲ್ಲಿಯಿಂದನೋ ನೋಟಿಸ್ ಬಂದಿದೆ, ಎಲ್ಲೋ ಫೋನ್ ಪೇ ಮಾಡಿರೋದಕ್ಕೆ, ಯಾರಿಗೋ ಫ್ರೆಂಡಿಗೆ ದುಡ್ಡು ಕಳಿಸಿರುತ್ತೆ. ಈ ರೀತಿಯಾದಂಥ ಚಾನ್ಸಸ್ ಇರುತ್ತೆ. ಬಟ್ ಈಗಿನ ಸೈಬರ್ ಪ್ರಕರಣ ಹೇಗೆ ನಡೀತಾ ಇದೆ ಅಂತಂದರೆ, ಈ ಥರ ಆನ್ಲೈನ್ ಮೋಸ. ಇವಾಗ ಇಲ್ಲಿ ನಾವು ಸೈಬರ್ ಅರೆಸ್ಟ್ ಅಂತ ಏನು ಕರಿತೀವಿ, ಇವಾಗ ಈ ಪ್ರಕರಣ ಜಾಸ್ತಿ ಆಗ್ತಿರೋದು. ಅವ್ರು ಏನು ಮಾಡ್ತಾರೆ, ಒಂದು ಪೊಲೀಸ್ ಥರ ಹಿಂಗೆ ನೀವು ಸ್ಟುಡಿಯೋ ಮಾಡಿದಿರಲ್ಲ, ಅದೇ ಥರ ಒಂದು ಜೈಲ್ ಥರ ಒಂದು ಸೆಟಪ್ ರೆಡಿ ಮಾಡ್ಕೋತಾರೆ. ರೆಡಿ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಅವ್ರು ಪೊಲೀಸ್ ಥರ ಕೂತ್ಕೋತಾರೆ, ಜೈಲ್ ಥರ ಇರುತ್ತೆ. ಮೇ ಮುಂಬೈ ಸೆ ಬಾತ್ ಕರ್ ರಹಾ ಹೂ, ನಾನು ಇಂಥವನು, ಹಿಂಗೆ ಹಿಂಗೆ ಅಂತ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ. ಇಲ್ಲಿ ಗೊತ್ತಿರೋದಿಲ್ಲ. ನಿಮ್ಮ ಮಗಳು ಗಾಂಜಾ ಕೇಸಲ್ಲಿ ತೆಗ್ಲಾಕೋಗ್ಬಿಟ್ಟಿದ್ದಾಳೆ, ನಿಮ್ಮ ಮಗಳಿಗೆ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ, ನಾವು ಈ ಕಡೆ ಇದು ಮಾಡಿದೀವಿ, ಈ ಕಡೆ ಮಾಡಿಬಿಟ್ಟಿದ್ದಾನೆ ಆಕ್ಸಿಡೆಂಟು, ನೀವು ಇಷ್ಟು ದುಡ್ಡು ಹಾಕಿದ್ರೆ ನಾವು ಬಿಟ್ಟು ಕಳಿಸ್ತೀವಿ, ನೀವು ಆನ್ಲೈನಲ್ಲೇ ಅರೆಸ್ಟ್ ಆಗಿಬಿಟ್ಟಿದ್ದೀರಾ ಅಂತ ಫೋನ್ ಕರೆನೂ ಬರುತ್ತೆ. ಹಿಂಗೆ ವಿಡಿಯೋದಲ್ಲೂ ಮಾಡ್ತಾರೆ, ವಿಡಿಯೋ ಕಾಲ್, ಆನ್ಲೈನಲ್ಲಿ ಅರೆಸ್ಟ್ ಆಗಿದ್ದೀರಾ, ಇವಾಗ ಯುವರ್ ಅಂಡರ್ ಅರೆಸ್ಟ್ ಅಂತ ನೋಟಿಸ್ ಕಳಿಸ್ಬಿಡ್ತಾರೆ. ಸೊ ಆ ನೋಟಿಸ್ ಹೆಂಗಿರುತ್ತೆ ಅಂದರೆ, ನಮ್ಮ ಈ ಕೋರ್ಟ್ ನೋಟಿಸ್ಗಳೇನಿದೆ ಅದಕ್ಕಿಂತ ವೆಲ್ ಡ್ರಾಫ್ಟೆಡ್ ನೋಟಿಸಸ್ ಆಗಿರುತ್ತೆ. ಅದು ನಿಮಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ, ಇದು ಹೆಂಗಪ್ಪ ಇದು ಅಂತ ಗೊತ್ತೇ ಆಗೋದಿಲ್ಲ ಸರ್. ಎಷ್ಟೊಂದು ಜನ ಎಜುಕೇಟೆಡ್, ಈವನ್ IT ಅವರು ಇದ್ರಲ್ಲಿ ಮೋಸ ಹೋಗ್ತಾ ಇದ್ದಾರೆ. ಇವನ್ ನಮ್ಮಲ್ಲಿ ಏನಿದೆ, ಇದಕ್ಕೆ ಆದಂಥ ಸ್ಪೆಷಲ್ ಕೋರ್ಟ್ಸ್ ಇದೆ, ಸ್ಪೆಷಲ್ ಇದಿದೆ, ಸೈಬರ್ ಎಕನಾಮಿಕ್ ನಾರ್ಕೋಟಿಕ್ಸ್ ಅನ್ನುವಂಥ ಸ್ಪೆಷಲ್ ಪೊಲೀಸ್ ಸ್ಟೇಷನ್ಸ್ ಇದೆ ಇದಕ್ಕೆ. ನಮ್ಮಲ್ಲಿ ಸೌತ್ ಸೆನ್ನು, ಈಸ್ಟ್ ಸೆನ್ನು, ಬೆಂಗಳೂರಲ್ಲಿ ನಾರ್ತ್ ಸೆನ್ನು, ವೆಸ್ಟ್ ಸೆನ್ನು, ನಾರ್ತ್ ಈಸ್ಟು, ಈ ಥರ ಸುಮಾರು ಸ್ಟೇಷನ್ಸ್ ಇದೆ. ಇದಕ್ಕೆ ಆದಂಥ ಸಪ್ರೇಟ್ ಆದಂಥ ವಿಂಗ್ ಇದೆ, ತನಿಖಾ ದಳ ಕೂಡ ಇದೆ. ಅದಕ್ಕೆ ಆದಂಥ ಅದಕ್ಕೆ ಆದಂಥ ಅಫಿಷಿಯಲ್ಸು, ಏನು ಪೊಲೀಸ್ ಆಫೀಸರ್ಸು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಈ ರೀತಿ ಸೈಬರ್ ಅಫೆನ್ಸಸ್ ಒಂದೇ ಥರ ಇಲ್ಲ, ನಾವು ಅದನ್ನ ಪಟ್ಟಿನೇ ಮಾಡ್ತಾ ಹೋಗ್ಬೋದು. ಅದನ್ನ ನಾನು ನಿಮಗೆ ಹೇಳ್ತೀನಿ ಮುಂಬರುವ ದಿನಗಳಲ್ಲಿ ಯಾವ್ಯಾವ ಥರ ಸೈಬರ್ ಅಫೆನ್ಸಸ್ ಇದೆ, ಅದಕ್ಕೆ ಏನು ಪರಿಹಾರ ಅಂತ ಹೇಳಿ. ಆಮೇಲೆ ಹೆಲ್ಪ್ ಲೈನ್ ಕೂಡ ಇದೆ, 1930 ಏನಿದೆ ಹೆಲ್ಪ್ ಲೈನ್ ಇದೆ. ಮತ್ತೆ ಸೈಬರ್ ಪೋರ್ಟಲ್ ಅಂತ ಇದೆ, ನಿಮ್ಮಲ್ಲಿ ತೆಗೆದ್ರೆ ಸೈಬರ್ ಅಫೆನ್ಸಸ್ಗೆ ದೂರು ನೀಡುವಂಥ ಒಂದು ಪೋರ್ಟಲ್ ಇದೆ, ಅದರಲ್ಲಿ ನೀವು ರಿಜಿಸ್ಟರ್ ಮಾಡ್ಬೋದು. ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಏನೂ ಗೊತ್ತಾಗಲಿಲ್ಲ ಅಂತಂದರೆ, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಏನಿದೆ, ನಿಮ್ದು ಹೆಲ್ಪ್ ಲೈನ್ ನಂಬರು ಏನೂ ಗೊತ್ತಾಗಲಿಲ್ಲ ನಿಮಗಿದು ಅಂತಂದರೆ, ನಮ್ಮ 121 ಇದೆ, ಅದಕ್ಕೆ ಕರೆ ಮಾಡಿ ಹಿಂಗೆ ಹೇಳಿದ್ರು ಕೂಡ ಅವ್ರು ಕೂಡ ಒಂದು ಮಾಹಿತಿ ಕೊಡ್ತಾರೆ. ಬೆಂಗಳೂರಿನಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಇವತ್ತು ಓವರಾಲ್ ಕರ್ನಾಟಕಕ್ಕೆ ರಾಜಧಾನಿ ಬೆಂಗಳೂರು, ಈ ರಾಜಧಾನಿನೇ ಒಂದು ಸೆಂಟರ್ ಆಗೋಯ್ತು ಸೈಬರ್ ಅಪರಾಧಗಳು ಮಾಡೋಕೆ. ಒಂದು ರೀತಿ ರಾಜಧಾನಿ ಒಳಗಡೆ ಇರ್ತಕ್ಕಂಥ ಕೋಟ್ಯಾಂತರ ಜನರನ್ನ ಯಾವ ರೀತಿಯೆಲ್ಲ ಒಂದು ಸೆಂಟರ್ ಮಾಡಿಕೊಂಡು ಮೋಸ ಮಾಡ್ಬೋದು ಅನ್ನೋದನ್ನ ಇವತ್ತು ಸೈಬರ್ ಒಂದು ಅಪರಾಧಗಳಲ್ಲಿ ಮಾಡಲಾಗ್ತಾ ಇದೆ. ಈ ರೀತಿ ಮುಂದುವರೆದಾಗ ಇಲ್ಲಿ ಬೆಂಗಳೂರಲ್ಲಿ ಎಂತೆಂಥ ಟೆಕ್ನಾಲಜಿ ಇದೆ ನಮ್ಮ ಪೊಲೀಸ್ ಅವ್ರದ್ದು, ಆದರೆ ಇಲ್ಲೇ ಮೋಸ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಮಾಡ್ತಾ ಇರ್ತಕ್ಕಂಥದ್ದು. ಹೀಗಿದ್ದಾಗ ಜನಸಾಮಾನ್ಯರಿಗೆ ಇನ್ನು ಹಳ್ಳಿ ಕಡೆ ಯಾವ ರೀತಿ ಎಲ್ಲ ಮೋಸ ಮಾಡ್ಬೋದು ಸರ್? ಇದು ಏನಾಗುತ್ತೆ ಅಂದರೆ, ಸೈಬರ್ ಅನ್ನೋಂಥದ್ದು ನಿಮ್ಗೆ ನೇರ ಸಂಪರ್ಕ ಇರೋದೇ ಇಲ್ಲ. ಇದು ಎಲ್ಲೋ ಅವ್ನು ಯಾವುದೋ ಒಂದಂತ ಬೇರೆ ಸ್ಟೇಟಲ್ಲಿ ಕೂತಿರ್ತಾನೆ, ಉತ್ತರ ಪ್ರದೇಶಲ್ಲೋ ಯಾವುದೋ ಹಳ್ಳಿಲಿ, ಇನ್ಯಾವುದೋ ಅಂತ ಬಿಹಾರದಲ್ಲಿ ಯಾವುದೋ ಹಳ್ಳಿಲಿ ಕೂತ್ಕೊಂಡು ಆಪ್ರೇಟ್ ಮಾಡ್ತಾ ಇರ್ತಾನೆ. ಆ ಹಳ್ಳಿ ಪರಿಸ್ಥಿತಿ ಹೆಂಗಿದೆಯಪ್ಪ ಅಂತಂದರೆ, ನೀವು ನನಗೆ ಶಾಕ್ ಆಯಿತು, ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಕೂಡ ಓದಿದೆ. ಹಾಗೆ ನಮ್ಮ ಸ್ನೇಹಿತರುಗಳು ಸತೀಶ್ ವೆಂಕಟ ಸುಬ್ಬು ಅಂತ ಒಬ್ಬರಿದ್ದಾರೆ, ಅವರು ಸೈಬರ್ ಬಗ್ಗೆನೇ ಅಧ್ಯಯನ ಮಾಡಿದ್ದಾರೆ. ಅವರು ಇದ್ರ ಬಗ್ಗೆ ಆರ್ಟಿಕಲ್ಗಳು ಕೂಡ ಬರಿತಾ ಇರ್ತಾರೆ. ಸೊ ನಾವು ಆರ್ಟಿಕಲ್ಸ್ನ ಓದಿ ನಾವು ವಕೀಲರಾಗಿ ಇದ್ರ ಬಗ್ಗೆ ತಿಳ್ಕೊಂಡಂಥ ಸಂದರ್ಭದಲ್ಲಿ
ಅವರಲ್ಲಿ ಅಷ್ಟು ಪ್ರೊಟೆಕ್ಟಿವ್ ಇದೆ ಅಂತ ವಿಲೇಜ್, ಅಲ್ಲಿ ಹೋಗಿ ನೀವು ಕಳ್ಳರನ್ನ ಹಿಡ್ಕೊಂಬರೋದಕ್ಕೆ ಆಗೋದಿಲ್ಲ. ಅವ್ರ ಟವರ್ ಅವ್ರದ್ದು ಎಷ್ಟು ಸಿಮ್ಸ್ ಇದೆ, ಯಾವ್ಯಾವ ಥರ ನಂಬರ್ಗಳು ಯೂಸ್ ಮಾಡ್ತಾರೆ, ಎಲ್ಲಿಂದ ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಅಲ್ಲೇ ಎಲ್ಲ ಸೆಟಪ್ ರೆಡಿ ಆಗುತ್ತೆ. ಆ ಥರ ಅವ್ರು ಸಿಗೋದು ಅವ್ರಿಗೆ ಹಿಡಿಯೋದು ಭಾಳ ಕಷ್ಟ ಆಗೋಗ್ಬಿಟ್ಟಿದೆ ಇವತ್ತು. ನಮ್ಮಲ್ಲಿ ಎಷ್ಟೇ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇತ್ತು ಅಂತಂದ್ರೆ ಈ ಬೆಂಗಳೂರಲ್ಲಿ ನೀವು ಹೇಳ್ತೀರಾ, ಹಳ್ಳಿ ಅನ್ನೋದು ಬರೋದೇ ಇಲ್ಲ ಕಾನ್ಸೆಪ್ಟ್. ನಿಮ್ಗೆ ಎಲ್ಲೋ ಇರ್ತಾರೆ ಮೋಸ ಮಾಡಿಬಿಟ್ಟಿರ್ತಾರೆ. ಬಟ್ ಹಳ್ಳಿ ಜನ ಸ್ವಲ್ಪ ಹುಷಾರು ಅಂತಾನೆ ಅನ್ಬೋದು. ಬಾರೋ ಮಗ ಇಲ್ಲೇನೋ ಫೋನ್ ಬಂದಿದೆಯಂತೆ ಅಂತ ಎತ್ತದೇ ಇಲ್ಲ. ಬಟ್ ಈ ನಮ್ಮ ಸಿಟಿ ಜನ ಎಜುಕೇಟೆಡ್ ಅವರೇ ಇದರಲ್ಲಿ ಮೋಸ ಹೋಗುವಂಥದ್ದು. ಎಷ್ಟೋ ನೋಡಿ ಏನಾಗೋಗ್ಬಿಡುತ್ತೆ, ಹಿಂಗೆ ಆನ್ಲೈನಲ್ಲಿ ಶೇರ್ ಮಾರ್ಕೆಟ್ ಅಂತದ್ದು ಸ್ಟಾರ್ಟ್ ಆಗಿದೆ. ಇವಾಗ ಏನಾಗಿದೆ, ಶೇರ್ ಮಾರ್ಕೆಟಲ್ಲಿ ನಿಮ್ಮ ದುಡ್ಡನ್ನ ಡಬಲ್ ಮಾಡ್ತೀವಿ, ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕಿ ಅಂತ ಮಾಡಿಸ್ಕೋತಾರೆ. ಆ ಆ್ಯಪ್ ಹೆಂಗಿರುತ್ತೆ ಅಂದರೆ ಸೇಮ್ ಯಾವುದೋ ಒಂದು ಕಂಪ್ನಿ ಆ್ಯಪ್ ಥರ ಇರುತ್ತೆ, ಯಾವುದೋ ಒಂದು ಇಂಗ್ಲೀಷ್ ಹೆಸರಿಟ್ಟಿರ್ತಾರೆ, ಅದನ್ನು ಡೌನ್ಲೋಡ್ ಮಾಡ್ಕೋತಾರೆ. ಇನ್ವೆಸ್ಟ್ ಮೋರ್ ಅಂತ ಅಂದ್ಕೊಳ್ಳಿ, ಇನ್ವೆಸ್ಟ್ ಮೋರ್ ಅಂತ ಸುಮ್ಮನೆ ಹೆಸರು ತಗೋತಾರೆ. ಇನ್ವೆಸ್ಟ್ ಮೋರ್ ಅನ್ನೋ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅದನ್ನು ನೋಡಿ, ಇದರಲ್ಲಿ ನಿಮ್ದು ಇಷ್ಟು ಶೇರ್ಸ್ ಇದೆ, ನೀವು ದುಡ್ಡು ಹಾಕೋದು ಅದ್ರಲ್ಲಿ ಬರ್ತಾ ಇರುತ್ತೆ, ನಿಮ್ದು ಇಷ್ಟಿದೆ ಪ್ರಾಫಿಟ್ ಹಿಂಗೆ ಆಗ್ತಾ ಇದೆ ಅಂತ. ಆಮೇಲೆ ದುಡ್ಡೆಲ್ಲ ಮಾಯ, ನೀವು ಶೇರ್ಸ್ ತೆಗಿಯೋಕ್ಕೆ ಆಗಲ್ಲ. ಫಸ್ಟು ಒಂದು ಸ್ವಲ್ಪ ಬರುತ್ತೆ, 10,000 15,000 ಬರಂಗೆ ಮಾಡ್ತಾರೆ, 50,000 ತನಕ ಬರಂಗೆ ಮಾಡ್ತಾರೆ. ಆಮೇಲೆ ಹಾಕೊಂಡು ಕೋಟಿಗಟ್ಟಲೆ ಹಾಕೊಂಡು ಮನೆ ಮಠ ಕಳ್ಕೊಂಡಿರೋ ಅಂಥ ಕ್ಲೈಂಟ್ಸ್ಗಳನ್ನ ನಾವು ದಿನ ನೋಡ್ತೀವಿ. ಒಟ್ಟಿನಲ್ಲಿ ವಿದ್ಯಾವಂತರು, ಉದ್ಯೋಗಿಗಳು, ಜೊತೆಗೆ ಪೆನ್ಷನರ್ಸ್, ಹೌಸ್ ವೈಫ್ಗಳು, ಅಂದ್ರೆ ಗೃಹಿಣಿಯರು ಮನೆಯಲ್ಲಿ ಇರ್ತಾರೆ, ಏನೋ ಒಂದಿಷ್ಟು ಬಿಸ್ನೆಸ್ ಮಾಡಬೇಕು ಅಂತ ಅವರು ಬಹಳಷ್ಟು ಯೋಚನೆ ಮಾಡಿರ್ತಾರೆ, ಆದ್ರೂ ಮೋಸ ಹೋಗ್ತಾ ಇದ್ದಾರೆ ಸರ್. ಹೌದು ಸರ್, ಅದಕ್ಕೆ ಇವಾಗ ನೋಡಿ ನಿಮ್ಮ ಫೋನ್ ರಿಂಗ್ ಆಗುವಾಗ ನಾನು ಅದೇ ಹೇಳಿದೆ, ಸೈಬರ್ ಅಪರಾಧ ಬಗ್ಗೆ ಎಚ್ಚರಿಕೆ ಇರಲಿ ಅಂತ. ಇದ್ರೂ ಕೂಡ ಡೈಲಿ ಕೇಸಸ್ ಆಗ್ತಿದೆ. ದಿನ ಆ ಕೋರ್ಟಲ್ಲಿ ಎಷ್ಟೋ ನೂರಾರು ಪ್ರಕರಣಗಳು ಆ FIR ಆಗಿ ದಾಖಲಾಗಿ ಕೋರ್ಟಿಗೆ ಬರ್ತಾ ಇದೆ. ಎಲ್ಲ ಪಿಟಿಷನರ್, ಅದ್ರಲ್ಲಿ ನಾವು ಡಿಫ್ರೀಸ್ ಮಾಡೋದು ಅಂತ ಹೇಳ್ತೀವಿ, ಹಣ ಏನಾರೋ ಕಳ್ಕೊಂಡಿದ್ರೆ. ಇದು ಒಂಥರದ್ದು ನಾನು ಹೇಳ್ತಾ ಇರೋದು. ಡಿಫ್ರೀಸ್ ಮಾಡೋ ಅಂತಂದ್ರೆ ನಿಮ್ಮ ಅಕೌಂಟ್ ಫ್ರೀಸ್ ಆಗಿಬಿಟ್ಟಿರುತ್ತೆ. ಅಲ್ಲ, ನಿಮ್ಮ ಅಕೌಂಟು ಫ್ರೀಸ್ ಆಗಿರುತ್ತೆ. ಒಂದೊಂದ್ಸಲ ನಾನು ಕಳಿಸಿದ್ನಲ್ಲ, ಪಾನಿಪುರಿ ಮಾರೋಂಗೆ ಪಾನಿಪುರಿಗೆ ಹಾಕಿರ್ತೀರಾ, ಅವ್ನು ಯಾರಿಗೋ ಕಳ್ತಿ ನಿಮ್ಮ ಅಕೌಂಟೇ ಆಗಿರುತ್ತೆ. ಕೆಲವರನ್ನೇನೋ ಅಕ್ಯೂಸ್ಡ್ ಅಕೌಂಟ್ನ ಫ್ರೀಸ್ ಮಾಡ್ತಾರೆ ನೀವು ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ. ಅವನು ನೀವು ಒಂದು 50 ಲಕ್ಷ ಕಳ್ಕೊಂಡಿದ್ರೆ 50 ಲಕ್ಷನೂ ಬರುತ್ತೆ ಅಂತಲ್ಲ, ಅವ್ನು ನಿಮ್ಮ ಥರ 100 ಜನಕ್ಕೆ ಪಂಗನಾಮ ಎಳ್ದಿರ್ತಾನೆ. ಅದರಲ್ಲಿ ನಿಮ್ಗೆ 5 ಲಕ್ಷ ಸಿಕ್ಕಿದ್ರೆ ಹೆಚ್ಚು, 3 ಲಕ್ಷ ಸಿಕ್ಕಿದ್ರೆ ಹೆಚ್ಚು, 45 ಲಕ್ಷ ಹೋದಂಗೆ ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ಮತ್ತೆ ಫರ್ದರು ಅದು ಫ್ರೀಸ್ ಮಾಡ್ತಾ ಹೋದರೆ ನಿಮ್ಮ ಅದೃಷ್ಟ ಸಿಕ್ತು ಅಂತ. ಬಟ್ ಪೂರ್ಣ ಹಣ ಬರುತ್ತೆ ಅನ್ನೋವಂಥದ್ದು ತುಂಬ ಕಷ್ಟ. ಬಟ್ ನಮ್ಮ ಏನು ತನಿಖಾ ತಂಡ ಇದೆ, ನಮ್ಮ ಪೊಲೀಸ್ ವ್ಯವಸ್ಥೆ, ನಮ್ಮ ಸರ್ಕಾರದ ವ್ಯವಸ್ಥೆ, ಹಾಗೆ ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಇದಕ್ಕೆ ಆದಂಥ ಸ್ಪೆಷಲ್ ಆದಂಥ ಒಂದು ಫೋರ್ಸ್ನ ನೇಮಕ ಮಾಡಿ, ಇದಕ್ಕೆ ಆದಂಥ ಒಂದು ಕೋರ್ಟ್ಗಳನ್ನ, ಸ್ಪೆಷಲ್ ಕೋರ್ಟ್ಗಳನ್ನ, ಒಂದು ನ್ಯಾಯಾಲಯಗಳು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅಂತ ನಾವು ಏನು ಕರಿತೀವಿ, ಸ್ಪೆಷಲ್ ಕೋರ್ಟ್ಸು ಇದಕ್ಕೆ ಕಾರ್ಯೋನ್ಮುಖವಾಗಿ ಕೆಲಸ ಮಾಡ್ತಾ ಇದೆ ಇವತ್ತು ತಡೆಗಟ್ಟುವಿಕೆಗೆ. ಸಾಮಾಜಿಕ ಜಾಲತಾಣದಲ್ಲಿ ಸರ್ ಹಿಂಗೆ ಒಬ್ರು ಕರೆ ಮಾಡಿ ಮಾತಾಡಿದ್ದು, ಕೇವಲ ಹಣ ಮಾತ್ರ ಲೂಟಿ ಮಾಡ್ತಾ ಇಲ್ಲ, ಅವರು ವಿಡಿಯೋ ಕಾಲ್ ಮಾಡಿ, ಹೌದು, ಬೆತ್ತಲೆ ವಿಡಿಯೋಗಳನ್ನೆಲ್ಲ ತೋರಿಸಿ ಟೆಂಪ್ಟ್ ಮಾಡಿ ಯುವಕರನ್ನ, ಅವ್ರನ್ನು ಕೂಡ ಯಾವ ರೀತಿಯೆಲ್ಲ ಆ ವಿಡಿಯೋಗೆ ಏನೆಲ್ಲ ಅವಶ್ಯಕತೆ ಇದೆ ಆ ರೀತಿಯೆಲ್ಲ ಮಾಡಿ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ನಿರಂತರವಾಗಿ ನಡೀತಾ ಇದೆ. ನನಗೆ ಫೋನ್ ಮಾಡಿ ಆ ಬ್ಲ್ಯಾಕ್ ಮೇಲ್ಗೆ ಒಳಗಾದಂಥವರೇ ಒಬ್ಬರಿಬ್ರು ಮಾತಾಡಿದ್ದಾರೆ. ಅಂತ ಒಂದು ಈಗ ಅಂತಹ ಒಂದು ಜಾಲತಾಣಗಳಲ್ಲಿ ನಡೀತಾ ಇರತಕ್ಕಂಥ ಮೋಸಕ್ಕೆ ಏನನ್ನು ಹೇಳಕ್ ಬಯಸ್ತೀರಿ ಸರ್? ಈಗ ನೋಡಿ, ಇದನ್ನು ಯಾವ ರೀತಿ ಅಲರ್ಟ್ ಇರಬೇಕು ಅಂತ ನೋಡಿ. ಏನು ಅಂತಂದ್ರೆ ನೀವು ಹೇಳಿದ್ರಿ ಇವಾಗ ವಿಡಿಯೋ ಕಾಲ್ ಮಾಡುವಂಥದ್ದು, ಮತ್ತು ಇನ್ನೊಂದು ಡೀಪ್ ಫೇಕ್ ವಿಡಿಯೋಸು ನಿಮ್ಮ ಥರನೇ ಇರ್ತಾರೆ, ನಿಮ್ಮ ಥರನೇ ಗ್ರಾಫಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಮತ್ತು ಆಮೇಲೆ ನೀವು ಏನೋ ಯಾರ್ದೋ ಜೊತೆ ವಿಡಿಯೋ ಕಾಲ್ ಮಾಡಿರ್ತೀರಾ, ನಿಮ್ಮ ಬಟ್ಟೆನೇ ತೆಗೆದ್ಬಿಟ್ಟು ಎಡಿಟ್ ಮಾಡಿಬಿಟ್ಟಿರ್ತಾರೆ. ಇವಾಗ ಟೆಕ್ನಾಲಜಿ ವಿಡಿಯೋ ಕಾಲ್ನ ಅಟೆಂಡ್ ಮಾಡೋ ಹಾಗೆ ಇಲ್ಲ ಅಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಸರ್, ಹಂಗೆ ಆಗೋಗ್ಬಿಟ್ಟಿದೆ ಇವಾಗ. ಏನು ಅಂತಂದರೆ ಈ ಥರ ನಮಗೆ ಅರಿವಿರಬೇಕು ಅಂತ ನಾನು ಹೇಳಿದ್ನಲ್ಲ, ನೀವು ಕಾನೂನು ಅರಿವು ಅಂತ ಹೇಳಿದ್ರಲ್ಲ, ಇದು ಕೂಡ ಒಂದು ಸೈಬರ್ ಅಪರಾಧದ ಬಗ್ಗೆ ಅರಿವು. ಯಾರು ನಮಗೆ ನೋಡಿ, ಇಂಟರ್ನ್ಯಾಷನಲ್ ಕಾಲ್ಗಳು ಅನ್ನೋನ್ ನಂಬರ್ಸಿಂದ ಬಂದರೆ ಎತ್ತಕ್ಕೆ ಹೋಗಬೇಡಿ, ಆಲ್ರೆಡಿ ನೋಟಿಫೈ ಆಗುತ್ತೆ, ಇಟ್ ಈಸ್ ಅ ಸ್ಪ್ಯಾಮ್ ಅಂತ ಬರುತ್ತೆ. ಆ ಸ್ಪಾಮ್ ಕಾಲ್ಸ್ನ ಯಾವತ್ತೂ ದಯವಿಟ್ಟು ಎತ್ತಕ್ಕೆ ಹೋಗಬೇಡಿ. ಲೋನ್ ಸ್ಪಾಮ್ಸ್ ಆಗಿರ್ಬೋದು, ಇದಾಗಿರ್ಬೋದು, ಯಾವ್ದು ಅವರು ನಿಮ್ಮ ಡೇಟಾವನ್ನು ತೆಗೆದುಬಿಡ್ತಾರೆ, ಕೇಳ್ತಾರೆ, ನಿಮ್ಮ ಅಕೌಂಟ್ ನಂಬರ್ ಕೇಳ್ತಾರೆ, ನಿಮ್ಮ ಆಧಾರ್ ಕಾರ್ಡ್ ಕೇಳ್ತಾರೆ, ನಿಮ್ಮ ಡೀಟೇಲ್ಸ್ ಕೇಳ್ತಾರೆ, ಹಣ ಮಾಯ. ವಿಡಿಯೋ ಕಾಲ್ ಆಯಿತಾ, ನಿಮ್ದು ವಿಡಿಯೋ ಕಾಲ್ ನಿಮಗೆ ಕಳಿಸ್ಬಿಡ್ತಾರೆ. ಸೊ ಈ ರೀತಿ ಮೊನ್ನೆ ಒಂದು ಪ್ರಕರಣಕ್ಕೆ ನಾನೇ ಹೋಗಿದ್ದೆ. ಸೊ ಅವ್ನು ಯಾರು ಅಂತಂದರೆ, ಈ ಸ್ನ್ಯಾಪ್ಚಾಟಲ್ಲಿ ನೀವು ಸ್ನ್ಯಾಪ್ಚಾಟ್ ಅನ್ನುವಂಥದ್ದು ಏನಾಗುತ್ತೆ ಅಂತಂದರೆ, ಅದರಲ್ಲಿ ಮೆಸೇಜಸ್ಗಳು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗ್ತದೆ. ಈ ಥರ ವಾಟ್ಸಪ್ಪಲ್ಲಿ ಇರೋ ಥರ ಇರೋದಿಲ್ಲ. ಅದರಲ್ಲಿ ಏನು, ಅವ್ನು ಯಾರೋ, ನಾನು US ಅಲ್ಲಿ ಇದ್ದೀನಿ, ನಾನು ಡಾಲರ್ಸಲ್ಲಿ ನಿಂಗೆ ದುಡ್ಡು ಕಳಿಸ್ತೀನಿ ಅಂತ ಈ ಹುಡುಗಿಗೆ ಮೋಸ ಮಾಡಿ, ಒಂದು ಹುಡುಗಿಗೆ ಈ ರೀತಿ ಒಂದು ಕೆಟ್ಟದಾಗಿ ನಡೆಸ್ಕೊಂಡು, ಈ ಪಾಪ ಹುಡುಗಿರು ಏನಾಗ್ಬಿಡುತ್ತೆ, ಯಾರೇ ಆಗಲಿ ನಂಬಿಡ್ತಾರೆ, ಮನೆ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಯಾರೂ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳಿ, ಈ ರೀತಿ ಆಗ್ಬಿಟ್ಟು ಎಷ್ಟೋ ಹಣವನ್ನು ಇವಳೇ ಕಳ್ಕೊಂಡ್ಬಿಟ್ಟಿದ್ದಾಳೆ. ಸರ್, ಇನ್ನೊಬ್ರು ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿದ್ದು ಹೀಗೆ, ತಾವು ಹೇಳ್ದಂತೆ ಅವರು ಕೂಡ ಹೇಳಿದ್ದು, ಫಾರಿನಿಂದ ನಾನು ನಾಳೆ ಬರ್ತಾ ಇದ್ದೀನಿ,
ನಿಮ್ಗೊಂದು ಒಂದು ಉಡುಗೊರೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಮಾತಾಡಿ, ಇನ್ನು ಮಾರನೇ ದಿನಕ್ಕೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಾನು ಬಂದಿದ್ದೀನಿ, ಈಗ ನಾನು ಇದನ್ನು ತಗೊಂಬರ್ಬೇಕು ಅಂದರೆ ಹೊರಗಡೆಗೆ ಇಲ್ಲಿ ಕಸ್ಟಮ್ ಅಧಿಕಾರಿಗಳಿಗೆ ನಾನು ಒಂದಿಷ್ಟು ಪೇಮೆಂಟ್ ಮಾಡಬೇಕು, ಒಂದು 25,000 50,000 ಅಂತೇಳಿ ಮಾತಾಡಿ ಅವ್ರ ಹತ್ರ 10,000 to 15,000 ರೂಪಾಯಿ ಅವ್ರ ಅಕೌಂಟಿಗೆ ಹಾಕಿಸ್ಕೊಂಡು ಆಮೇಲೆ ಫೋನೇ ಎತ್ತಲಿಲ್ಲ. ಇದೇನಾಗುತ್ತೆ ಅಂದರೆ ನಾನು ಹೇಳಿದ್ನಲ್ಲ ಆವಾಗಲೇ, ಆದಮೇಲೆ ನಾವು ಎಚ್ಚರಿಕೆಯಿಂದ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡೋದು ಬೇರೆ. ಅದಕ್ಕಿಂತ ಮುಂಚೆ ಮುಂಜಾಗ್ರತಾ ಕ್ರಮಗಳೇನು ಅಂತಂದರೆ, ಸೊ ಈ ರೀತಿಯಾದಂಥ ನಿಮ್ಮಂತಹ ಮೀಡಿಯಾಗಳಲ್ಲಿ ಏನು ವಿಶ್ಲೇಷಣೆ ಬರುತ್ತೆ ಅದನ್ನು ತಿಳ್ಕೋಬೇಕು, ಓದಬೇಕು, ಪತ್ರಿಕೆಗಳನ್ನು ನೋಡಬೇಕು. ಒಂದು ಜನರಲ್ ನಾಲೆಡ್ಜ್ ಅನ್ನೋವಂಥದ್ದು ಏನಿರುತ್ತೆ ಆ ಕಾನ್ಸೆಪ್ಟಲ್ಲಿ ಇದು ಕವರ್ ಆಗಿದೆ. ಇದೊಂದು ಅರಿವು ಅನ್ನೋಂಥದ್ದು ಜನರಲ್ ಆಗಿ ಇರಬೇಕು. ಇಲ್ಲ ಅಂತಂದರೆ ಈಗ ಮೋಸ ಮಾಡೋವಂಥವ್ರು ಇದ್ದೇ ಇರ್ತಾರೆ, ನಾವು ಮೋಸ ಹೋಗ್ತಾನೆ ಇರ್ತೀವಿ. ಅದಾದ್ಮೇಲೆ ಬಿಡಿ, ನೀವು ಸೈಬರ್ ಕಂಪ್ಲೇಂಟ್, ಪೋರ್ಟಲ್ಲಿ ಕಂಪ್ಲೇಂಟ್ ಕೊಡ್ತೀರಾ, ಪ್ರಯೋಜನ ಅದು ತಡೆಗಟ್ಟುವಿಕೆ ಆಮೇಲೆ ಆಗೋಕ್ಕಿಂತ ಒಂದು ಏನು ಮುಂಜಾಗ್ರತಾ ಕ್ರಮ. ಒಂದು ಮಾಹಿತಿ ಇದೆ, ಒಂದು ಪತ್ರಿಕೆ ಒಂದು ಕಟಿಂಗ್ಸ್ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಒಂದು 3 ವರ್ಷದಲ್ಲಿ ಅಪರಾಧಗಳು 2022ರಲ್ಲಿ 12,879 ಪ್ರಕರಣಗಳು ದಾಖಲಾಗುತ್ತೆ. ಆದರೆ ಪತ್ತೆ ಮಾಡಿದ್ದು 3,232 ಪ್ರಕರಣಗಳಲ್ಲಿ ಮಾತ್ರ. 23ರಲ್ಲಿ ಅಂದರೆ 2023ರಲ್ಲಿ 22,194 ಪ್ರಕರಣಗಳು ದಾಖಲಾಗುತ್ತೆ ಸೈಬರ್ ಕ್ರೈಮ್ ಈ ಒಂದು ಕಚೇರಿಯಲ್ಲಿ. ಆದರೆ ಅಲ್ಲಿ ಪತ್ತೆ ಹಚ್ಚಿದ್ದು 4,016 ಪ್ರಕರಣಗಳು ಮಾತ್ರ. 2024ರಲ್ಲಿ 20,000 ಪ್ರಕರಣಗಳು, 20,875 ಪ್ರಕರಣಗಳು. ಅಲ್ಲಿ ಪತ್ತೆ ಹಚ್ಚಿದ್ದು ಕೇವಲ 873. ಅಂದರೆ ಒಟ್ಟಾರೆ 3 ವರ್ಷದಲ್ಲಿ 55,948 ಪ್ರಕರಣಗಳು ದಾಖಲಾಗಿದೆ. ಒಟ್ಟು ಬಗೆಹರಿದಿದ್ದು ಮಾತ್ರ 8,121. ಇದು 3 ವರ್ಷದ ಒಂದು ಸೈಬರ್ ಅಪರಾಧಗಳಿಗೆ ಸಂಬಂಧಪಟ್ಟಿದ್ದು. ಅಂದರೆ 55,000 ಕೇಸ್ಗಳು ದಾಖಲಾಗಿರುವಂಥದ್ದು. ಅದೇ ನಾನು ದಾಖಲಾಗಿಲ್ಲದೆ ಇರ್ತಕ್ಕಂಥದ್ದು ಎಷ್ಟಿರ್ಬೋದು ಈಗ ನೋಡಿ. ಅದಕ್ಕೆ ಇವಾಗ ಏನಾಗಿದೆ ಅಂತಂದರೆ, ಎಷ್ಟೊಂದು ಜನ ಈಗ ಸೈಬರ್ ಅಪರಾಧ ಆದಂಥ ಜನ ಇವಾಗ ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೋತಾ ಇದ್ದಾರೆ. ಈಗ ಫೋನಲ್ಲಿ ಅಲರ್ಟ್ ಇದಾಗಿರ್ಬೋದು, ನಿಮ್ಮಂಥ ಮಾಧ್ಯಮದವರು ಅದಕ್ಕೆ ವಿಶೇಷ ಸಂಚಿಕೆಯನ್ನು ಮಾಡ್ತಾ ಇದ್ದೀರಾ. ಹಾಗೆಯೇ ಪತ್ರಿಕೆಗಳು ಕೂಡ ಬರ್ತಾ ಇರುತ್ತೆ. ಇದರಿಂದ ಈಗೇನಾಗುತ್ತೆ, ನಾನು ಹೇಳಿದ್ನಲ್ಲ, ಎಲ್ಲೋ ಅವ್ರು ಅವತ್ತು ಕೂತ್ಕೊಂಡಿರ್ತಾರೆ, ಅವ್ರನ್ನ ಹಿಡಿಯೋದೇ ಕಷ್ಟ. ಅದೊಂದು ರಿಮೋಟ್ ವಿಲೇಜಸ್ಸು, ಅಲ್ಲಿ ಯಾವುದು ನೆಟ್ವರ್ಕ್ ಯೂಸ್ ಮಾಡ್ತಾರೆ ಅದು ಬಿಸಾಕ್ಬಿಡ್ತಾರೆ. ಮತ್ತು ಅವ್ರ ಜನ ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋತಾರಪ್ಪ ಅಂದರೆ, ಅಲ್ಲಿ ಪೊಲೀಸರು ಹೋದರೆ ಅಲ್ಲಿ ಹಿಡ್ಕೊಂಬರೋದೇ ಭಾಳ ಕಷ್ಟ ಅಲ್ಲಿ. ಸೊ ಮತ್ತೆ ನಮ್ಮ ಪೊಲೀಸ್ ವ್ಯವಸ್ಥೆ ಇನ್ನೂ ಅತ್ಯಂತ ಚುರುಕಾಗಬೇಕು. ಈಗ ಆಲ್ರೆಡಿ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೂ ಸ್ಪೀಡಿ ಆಗಿ. ಮತ್ತೆ ನಮಗೆ ಏನು ಅಂತಂದರೆ, ಇವರು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಬುದ್ಧಿ ಉಪಯೋಗಿಸ್ಕೊಂಡು ಮಾಡ್ತಾ ಇರೋಂಥ, ನಮ್ಮಲ್ಲಿ ಒಂದು ಸ್ವಲ್ಪ ಟೆಕ್ನಾಲಜಿ ಇದಕ್ಕೆ ಕೊರತೆ ಇದೆ ಸ್ವಲ್ಪ. ಇವಾಗ ನಾವು ಕೂಡ ಅದನ್ನು ಅಡಾಪ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಹಾಗಾಗಿ ಇದು ಅಪ್ಡೇಟ್ ಆದಂತಹ ಇದಕ್ಕೆ ಅವ್ರನ್ನ ಟ್ಯಾಕಲ್ ಮಾಡುವಂಥದ್ದು ಬಹಳ ಈಸಿ ಆಗ್ಬೋದು. ಒಟ್ಟಾರೆ ಗಮನಿಸಿದಾಗ ಶರವೇಗದಲ್ಲಿ ಅಪರಾಧಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಆಮೆಗತಿಯಲ್ಲಿ ತನಿಖೆ ನಡೀತಾ ಇರ್ತಕ್ಕಂಥದ್ದು. ಇದೆಲ್ಲ ಗಮನಿಸಿದಾಗ ಅದೇ ರೀತಿ ಅನ್ಸುತ್ತೆ. ಮತ್ತೆ ಒಂದು ರೀತಿ ಸೈಬರ್ ಅಪರಾಧಗಳು ಒಂಥರ ಸಾಂಕ್ರಾಮಿಕ ರೋಗದಂತೆ ಹೆಚ್ಚಾಗ್ತಾ ಇದೆ ಪ್ರತಿನಿತ್ಯ ಸೆಕೆಂಡ್ಗೂ ಕೂಡ. ಈಗ ಯಾರನ್ನ ಹೊಡೆದ್ಬಿಟ್ಟು ಮುಂಚೆ ರಾಬ್ರಿ ಮಾಡೋರು, ಡಕಾಯಿತಿ ಮಾಡೋರು, ಈಗ ಹೊಡೆಯಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಇಲ್ಲೇ ಫೋನ್ ಬಂದ್ಬಿಟ್ಟಿದೆಯಲ್ಲ, ಸ್ಮಾರ್ಟ್ ಆಗಿ ಕಳ್ತನ ಮಾಡ್ತಾರೆ, ಸ್ಮಾರ್ಟ್ ಆಗಿ ಹರಾಜ್ ಮಾಡ್ತಾರೆ, ಸ್ಮಾರ್ಟ್ ಆಗಿ ಲೂಟಿ ಮಾಡ್ತಾರೆ, ಸ್ಮಾರ್ಟ್ ಆಗಿ ಎಲ್ಲ ಯೂಸ್ ಮಾಡುವಂಥದ್ದು. ನಮ್ಮ ಪರಿಸ್ಥಿತಿ ಹೇಗಾಗೋಯ್ತು ಅಂದ್ರೆ, ಒಂದು ವಿಡಿಯೋ ಕಾಲ್ ಅಟೆಂಡ್ ಮಾಡೋ ಹಾಗಿಲ್ಲ, ಒಂದು ಮೆಸೇಜ್ನ ಓಪನ್ ಮಾಡಿ ನಾವು ನೋಡೋ ಹಾಗಿಲ್ಲ, ಒಂದು ಯಾವುದೇ ಒಂದು ಆ್ಯಪ್ನ ಅನಾವಶ್ಯಕವಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳೋ ಹಾಗಿಲ್ಲ. ಮೊಬೈಲು ಎಷ್ಟು ಅಂದರೆ ಬಹಳಷ್ಟು ನಮಗೆ ಉಪಯೋಗ ಆಗ್ತಾ ಇದೆ, ಅಷ್ಟೇ ನಮಗೆ ಒಟ್ಟಿನಲ್ಲಿ ಮಾರಿ ರೀತಿಯಲ್ಲಿ ನಮ್ಮನ್ನು ಕಾಡ್ತಾ ಇದೆ, ನಮ್ಮ ಭವಿಷ್ಯವನ್ನು ಹಾಳು ಮಾಡ್ತಾ ಇದೆ, ಒಂದು ನಮ್ಮ ಜೀವನವನ್ನು ಹಾಳು ಮಾಡ್ತಾ ಇದೆ. ಒಟ್ಟಿನಲ್ಲಿ ಸಾಮಾಜಿಕ ಜಾಲತಾಣ ಸಂಪೂರ್ಣವಾಗಿ ಮನುಷ್ಯನ ಬದುಕು ಸಾವು ಎರಡನ್ನೂ ಕೂಡ ಅದೇ ನಿರ್ಧಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಏನಂತ ಹೇಳ್ತೀವಿ ಅಂದರೆ, ನೀವು ಹೇಳಿದ್ರಿ ಮೆಸೇಜ್ ಮಾಡುವಂತಿಲ್ಲ ಅಂತ. ಮೆಸೇಜ್ ಮಾಡುವಾಗ ಜಾಗೃತರಾಗಿರಿ, ಫೋನ್ ಮಾಡುವಾಗ, ಫೋನ್ ಎತ್ತುವಾಗ ಜಾಗೃತರಾಗಿರಿ, ವಿಡಿಯೋ ಕಾಲ್ ಬಂದಂಥ ಸಂದರ್ಭದಲ್ಲಿ ಅನ್ನೋನ್ ನಂಬರ್ಸ್ ಜಾಗೃತಿ ಇರಲಿ, ಆಯ್ತಾ? ನಂಬಿಕೆ, ಎಲ್ಲರ ಮೇಲೂ ನಂಬಿಕೆ ಇಟ್ಟು ಏನೋ ಒಂದು ಮಾಡೋದು, ನಾಳೆನೇ ನಾನು ಕರೋಡ್ಪತಿ ಆಗಬೇಕು, ನಾಳೆನೇ ನಾನು ಏನೋ ಮಾಡಿಬಿಡ್ತೀನಿ, ಬೇಡ. ಒಂದು ಸ್ವಲ್ಪ ವಿವೇಚನೆ ಇರಲಿ ಅಂತ ಹೇಳಿ. ಆರೋಗ್ಯದ ಗುಟ್ಟು ಡಾಕ್ಟರ್ಗಳು ಹೇಳ್ತಾರೆ, ಅದನ್ನು ತಿನ್ನಿ, ಅದನ್ನು ಮಾಡಬೇಡಿ, ಇದನ್ನು ಮಾಡಿ ಅಂತ. ಇದರಲ್ಲೂ ಕೂಡ ವಿವೇಚನೆಯಿಂದ ಮೋಸ ಹೋಗ್ದಲೆ ಜಾಗೃತರಾಗಿ ನಾವು ಅರಿವು ಮೂಡಿಸ್ತಾ ಇರ್ತೀವಿ, ನಾವು ನೆರವು ಕೊಡ್ತಾ ಇರ್ತೀವಿ. ಬಟ್ ನಿಮ್ಮ ಅರಿವೇ ಗುರು ಅಂತ ಹೇಳ್ತಾರಲ್ಲ, ಬಸವಣ್ಣವ್ರು ಹೇಳ್ತಾರೆ, ಅರಿವೇ ಗುರು ಅಂತ. ತನ್ನನ್ನು ತಾನು ಅರಿಬೇಕು.
ಅವಾಗ ಇಂಥ ಪ್ರಕರಣ ನಮ್ಮಿಂದ ಕಡಿಮೆ ಆಗುತ್ತೆ. ನಾವು ಮೋಸ ಹೋಗೋರಿದ್ರೆ ಮೋಸ ಮಾಡೋರಿರ್ತಾರೆ, ಮೋಸ ಹೋಗಲ್ಲಪ್ಪ ನಂಗೆ ಅರಿವಿದೆ ಅನ್ನುವಂಥದ್ದು ನೋಡಿ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಜನಸಾಮಾನ್ಯರಲ್ಲಿ ಹಳ್ಳಿಗಳಿಂದ ಹಿಡಿದು ಎಜುಕೇಟೆಡ್ ಪೀಪಲ್ಗೂ ಇದು ತಲುಪಬೇಕು. ಸರ್. ಸೊ ನಾನೇನೋ ಮರೆತು ಬಿಡ್ತೀನಿ ನನ್ಗೆ ಯಾಕಿದು ಅಂತ ಅಂದರೆ ನಿಂಗೆ ಯಾಕಿದು ಅಂತ ಗೊತ್ತಾಗೋ ಹಂಗೆ ಮಾಡ್ಕೋತೀರ. ನಂಗೆ ಯಾಕೆ ಈ ಅರಿವು ಅಂತ ಅಂದರೆ ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಭಾಳಷ್ಟು ವಿಚಾರಗಳನ್ನ ನಮ್ಮ ಜನತಾ ಮೀಡಿಯಾ ಎಲ್ಲ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಇನ್ನು ಬಹಳಷ್ಟು ನೀವು ಇದ್ರ ಬಗ್ಗೆ ದೊಡ್ಡ ಸೀರಿಯಸ್ಸೇ ಇದೆ ಅಂತ ತಾವು ಹೇಳಿದ್ರಿ. ದಯಮಾಡಿ ಅದರ ಪದನೂ ಕೂಡ ನಮ್ಮ ಜನರಿಗೆ ಮಾಡೋಣ. ಖಂಡಿತ ಪ್ರತಿಯೊಂದನ್ನು ಯಾವ್ಯಾವ ರೀತಿ ಸೈಬರ್ ಕ್ರೈಮ್ಗಳಾಗ್ತಿದೆ, ಅದಕ್ಕೆ ಪರಿಹಾರ ಏನು, ಅದು ಹೇಗಿರುತ್ತೆ, ಯಾವ್ಯಾವ ರೀತಿ ಮೋಸ ಹೋಗ್ತೀರಾ ಅನ್ನುವಂಥದ್ದು ಇದಕ್ಕೆ ಒಂದು ಸಪ್ರೇಟ್ ಆದಂಥ ಸಂಚಿಕೆಯನ್ನು ಮಾಡೋಣ. ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.